ಪ್ರಪಂಚದಾದ್ಯಂತ ಎಲ್ಲೇ ಇಲ್ಲಿ ನಮ್ಮ ಬಲಿಜ ಬಂಧುಗಳು ಈ ಒಂದು ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿ ಆ್ಯಪ್ ಬಿಡುಗಡೆ ಸಮಾರಂಭ ಕೆಆರ್ಪುರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ರಾಜ್ಯದಲ್ಲಿ ಬಲಿಜ ಸಮುದಾಯ ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯ ಸೇರಿದಂತೆ ತಮ್ಮ ಹಕ್ಕು ಸೌಲಭ್ಯಗಳನ್ನು ಪಡೆಯುವ ನಿಟ್ಟಿನಲ್ಲಿ ಸಮುದಾಯದಲ್ಲಿ ಒಗ್ಗಟ್ಟು ಮೂಡಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿ ರಾಜ್ಯಾಧ್ಯಕ್ಷ ಕೆಟಿ ರಾಜ್ಕುಮಾರ್ ರವರ ದೂರದೃಷ್ಟಿಯಿಂದ ಈ ಆ್ಯಪ್ ಲೋಕಾರ್ಪಣೆಗೊಂಡಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯೆ ಹಾಗೂ ಚಲನಚಿತ್ರ ನಟಿ ತಾರಾ ಅನುರಾಧ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿ ಆ್ಯಪ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಪ್ರಪಂಚದಾದ್ಯಂತ ಎಲ್ಲೇ ಇಲ್ಲಿ ನಮ್ಮ ಬಲಿಜ ಬಂಧುಗಳು ಈ ಒಂದು ಗ್ರೂಪ್ ಅಂತ ಡಾಕ್ಟರ್ ಕೆಟಿ ರಾಜ್ಕುಮಾರ್ ಮತ್ತು ಅವರ ಎಲ್ಲ ತಂಡದ ಮುಖಂಡರಿಗೆ ಈ ಒಂದು ಸಮಾಜದಲ್ಲಿ ಕೆಟಿ ರಾಜ್ಕುಮಾರ್ ಮತ್ತು ಅವರ ತಂಡದವರಿಗೆ ಒಂದು ಈ ಸಮಾಜದಲ್ಲಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿ, ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿ ರಾಜ್ಯಾಧ್ಯಕ್ಷ ಕೆಟಿ ರಾಜ್ಕುಮಾರ್, ಬಲಿಜ ಸಮುದಾಯದ ಮುಖಂಡರಾದ ಎಸ್ಪಿ ಶ್ರೀನಿವಾಸ್, ಸುರೇಂದ್ರ ಬಾಬು, ಎನ್ ಉಮೇಶ್, ಬಿವಿ ಶ್ರೀನಿವಾಸ್, ಎನ್ಪಿ ನಾಗಭೂಷಣ್, ಎಂಎಲ್ಡಿಸಿ ಮುನಿರಾಜು, ಮೇಡಹಳ್ಳಿ ಜಗ್ಗಿ ಸೇರಿದಂತೆ ಬಲಿಜ ಸಮುದಾಯದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಮುಖಂಡರಿಗೆ ಈ ಒಂದು ಸಮಾಜದಲ್ಲಿ ಕೆಟಿ ರಾಜ್ಕುಮಾರ್ ಮತ್ತು ಅವರ ತಂಡದವರಿಗೆ ಅನುವು ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶ್ರೀನಿವಾಸನ ರಾಮಜೋಡಿಯನ್ನು ದಯವಿಟ್ಟು ಬನ್ನಿ. ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಆಗಿದ್ದವರು, ಅವರ ಕುಲಸ್ಥರು, ಅವರ ಪುತ್ರಿ ಬಂದಿದ್ದಾರೆ. ಬಹಳ ಸಂತೋಷ. ನಮ್ಮ ಎಂಎಲ್ಎ ಮುಖಾಂತರ ಮತ್ತು ರಾಜಕಾರಣ ಕನ್ನಡ ಚಲನಚಿತ್ರವಾಗಿರ್ಬೋದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಇವಾಗ ಶ್ರೀನಿವಾಸ ಎಸ್ ಪಿ ಶ್ರೀನಿವಾಸ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಬರಬೇಕು. ನಮ್ಮ ಇಬ್ಬರೇ ಮಾತ್ರ ಇರಬೇಕು, ರಾಜ್ಕುಮಾರ್ ದಯವಿಟ್ಟು ಸಮಸ್ತ ಮಲ್ಲಿಕಾ ಬಂಧುಗಳು ಗೌರವಿಸಿದರೆ ದಯವಿಟ್ಟು ಸನ್ಮಾನ ಇದೆ. ತಮ್ಮ ತಮ್ಮ ಸೀಟ್ನಲ್ಲಿ ಆಸನರಾಗಬೇಕು. ದಯವಿಟ್ಟು ಒಂದು ನಿಮಿಷಗಳ ಕಾಲ ಎಲ್ಲ ಮುಖಂಡರು ಇಲ್ಲೇ ಇರಬೇಕು. ದಯವಿಟ್ಟು ಯಾರು ಅಮೃತ ಭಾವಿಸಬೇಡಿ, ಯಾರು ಹೊರಬೇಡಿ. ಮಾಡಬೇಕು. ನಮ್ಮ ರಾಮ ನಮ್ಮ ಮಾತ್ರನೇ
ನಮಗೆಲ್ಲರೂ ನಿಜವಾದಂತಹ ಬೇಜಾರಾಗುವಂತ ಸಂಗತಿ. ಯಾಕೆ ಅಂತಂದ್ರೆ ಹಿಂದುಳಿದ ವರ್ಗ ಅಂತಂದಾಗ ಹಿಂದುಳಿದ ವರ್ಗದಲ್ಲಿ ಬೇರೆ ಬೇರೆ ಇತರೆ ಕುಲ ಬಾಂಧವರ ಬಗ್ಗೆ ಮಾತಾಡ್ತಾರೆ. ನಮ್ಗೆ ಬಲಿಜ ಬಾಂಧವರ ಬಗ್ಗೆ ಒಂದೋ ಎರಡೋ ಹಿಂದುಳಿದ ವರ್ಗದವರು ಹೇಳಿ ಇತರೆಗಳು ಅಂತ ಹೇಳ್ತಾರೆ, ಅದನ್ನು ನಾವು ಸೇರೋಗಿಲ್ಲ. ನಾವು ಹೆಚ್ಚು ಜನಸಂಖ್ಯೆ ಇದ್ದೇವೆ ಅಂತ ಹೇಳಲು ಇದ್ದಾರೆ. ಆ ನಿಟ್ಟಿನಲ್ಲಿ ಈ ತರದ ಒಂದು ಆಪ್ ಮಾಡೋದ್ರ ಮೂಲಕ ಇದು ಬರೀ ಸಂಖ್ಯೆಗಳನ್ನು ಹೇಳೋದಷ್ಟೇ ಅಲ್ಲ, ನಮ್ಮವರನ್ನ ಒಟ್ಟಿಗೆ ತರುವಂತ. ಯಾಕೆಂತಂದ್ರೆ ಕಾಲಕ್ಕೆ ಬದಲಾಗ್ತಾ ಸೋಷಿಯಲ್ ಮೀಡಿಯಾಗಳು, ಈ ಆಪ್ಗಳು, ಈ ವೆಬ್ಸೈಟ್ಗಳು ತುಂಬಾ ದೊಡ್ಡ ಕೆಲಸಗಳು ಮಾಡ್ತವೆ. ಯಾಕಂದ್ರೆ ಎಲ್ಲರೂ ಒಬ್ಬರನ್ನೊಬ್ರು ಯಾವಾಗಲೂ ಒಂದು ವೈಯಕ್ತಿಕವಾಗಿ ಭೇಟಿ ಮಾಡೋಕೆ ಸಾಧ್ಯನೇ ಇರೋದಿಲ್ಲ. ಆ ಸಮಯದಲ್ಲಿ ಇಂತಹ ವೆಬ್ಸೈಟ್ಗಳು ನಮ್ಮನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಇವ್ರು ಯಾರು, ಎಲ್ಲಿದ್ದಾರೆ, ಇವ್ರು ಎಷ್ಟು ಜನ ಇದ್ದಾರೆ. ಎಷ್ಟೊಂದು ಸತಿ ಸಂಬಂಧಗಳು ಬೆಳೀತವೆ ಅದರಿಂದ. ಯಾವ್ದಾದ್ರು ಮನೆಯಲ್ಲಿ ಹೆಣ್ಣಿದ್ರೆ, ಯಾವ್ದಾದ್ರು ಮನೆಯಲ್ಲಿ ಗಂಡಿದ್ರೆ ಅದು ಗೊತ್ತಾಗದಾಗೆ ಹಂಗೆ ಪರಿಚಯ ಆಗಿ ಅಲ್ಲಿ ಮದುವೆಗಳು ಆಗ್ತವೆ, ಸಂಬಂಧಗಳು ಇನ್ನೂ ಜಾಸ್ತಿ ಆಗ್ತವೆ. ಈ ನಿಟ್ಟಿನಲ್ಲಿ ನನಗೊಂದು ತುಂಬಾ ಖುಷಿ ಅನಿಸ್ತೀವಿ. ಬಂದು ಇದನ್ನ ಹೇಳಿದಾಗ ನಾನಿಲ್ಲ, ನನಗೆ ಖಂಡಿತವಾಗ್ಲೂ ಇದು ಆಗ್ಬೇಕಾಗಿತ್ತು, ಒಳ್ಳೇದಾಯ್ತು ಇದಾಗಿದ್ದು ಅಂತ ಹೇಳಿ. ಬಹುಶಃ ನಾನು ಅನ್ಕೊಳ್ತೀನಿ ಕಡಿಮೆ ಸಂಖ್ಯೆ ಅನ್ನುವಾಗ ವೇದಿಕೆ ಮೇಲೆ ಒಂದು 75 ಜನ ಇದ್ದಾರೆ. 25 ಜನ ಇದ್ರು, 50 ಜನ ಒಂದು 50 ಜನಕ್ಕೆ ಒಂದೊಂದು 100 ಅಂತ ಹಾಕೊಂಡ್ರೆ ಇಂಟು 50 ಇಂಟು 100 ಹಾಕಿದ್ರೆ ಇಲ್ಲೇ ಆಗೋಯ್ತಾರಪ್ಪ KR ಪುರದಲ್ಲಿ. ಇದಕ್ಕಿಂತ ಬೇಕಾ ನಮಗೆ ಜನಸಂಖ್ಯೆ? ಸಾಧ್ಯನೇ ಇಲ್ಲ. ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ. ಬಹುಶಃ ನಮ್ಗೆಲ್ರಿಗೂ ತುಂಬಾ ಆನಂದ ಅನ್ಸುತ್ತೆ. ಯುವಶಕ್ತಿಯ ಸಂಘದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಂಘದ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ, ನಿಮ್ಗೆ ಅಭಿನಂದಿಸ್ತೇನೆ. ಮತ್ತೊಮ್ಮೆ ಹೇಳ್ತೀನಿ, ನಾವೆಲ್ಲರೂ ನಿಮ್ ಜೊತೆ ಇದ್ದೇವೆ. ಮತ್ತೊಮ್ಮೆ ಹೇಳ್ತೀನಿ, ಇದೊಂದು ದೊಡ್ಡ ಶಕ್ತಿಯಾಗಿ ಬೆಳೀಲಿ. ಭಾರತ ಒಳ್ಳೆಯ ಕೆಲಸಗಳಿಗೆ ನೀವು ವೆಬ್ಸೈಟ್ ಲಾಂಚ್ ಮಾಡೋದ್ರ ಮೂಲಕ, ನಮ್ಮವರನ್ನೆಲ್ಲ ಸೇರಿಸೋದ್ರ ಮೂಲಕ, ನಮ್ಮವರನ್ನ ಒಗ್ಗಟ್ಟಾಗಿಸೋದ್ರ ಮೂಲಕ, ದೊಡ್ಡ ಶಕ್ತಿಯನ್ನಾಗಿಸೋ ಮೂಲಕ ನಾವು ಬಲಿಜ ಬಾಂಧವರು ಏನು ಕಡಿಮೆ ಇಲ್ಲ. ಸಂಖ್ಯೆಯಲ್ಲಿಯೂ ಅಷ್ಟೇ, ಗುಣದಲ್ಲಿಯೂ ಅಷ್ಟೇ, ವಿದ್ಯೆಯಲ್ಲಿಯೂ ಅಷ್ಟೇ, ರಾಜಕೀಯದಲ್ಲೂ ಅಷ್ಟೇ, ಸಂಸಾರದಲ್ಲೂ ಅಷ್ಟೇ, ಸಾಂಸ್ಕೃತಿಕವಾಗೂ ಅಷ್ಟೇ, ಎಲ್ಲದರಲ್ಲೂ ಕೂಡ ನಾವು ಮುಂದಿದ್ದೇವೆ, ನಾವು ಗಟ್ಟಿಯಾಗಿ ನಿಂತಿದ್ದೇವೆ ಅನ್ನು ತೋರಿಸುವ ಕಾಲ ಈಗ ಬಂದಿದೆ. ಅದನ್ನ ನೀವು ಯಾವುದೇ ಕ್ಷಣದಲ್ಲಿ ಕೂಡ ತಪ್ಪಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಮತ್ತೊಮ್ಮೆ ಈ ವೆಬ್ಸೈಟ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಮಸ್ಕಾರ. ತಾತೆಯವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ಇದೆಲ್ಲ ನಮ್ಗೆ ಕೊಡ್ತಿರೋ ಕುಲಬಾಂಧವರ ಎಲ್ಲ ಹಿರಿಯರಿಗೂ ಕೂಡ ನಿಮ್ಮ ಅನುಮತಿಯನ್ನು ಪಡೆದು ನಾನು ಬೇರೆ ಕೆಲಸಕ್ಕಾಗಿ ಹೋಗ್ಬೇಕಾಗಿ ಬಂದಿದೆ. ನಾನು ಸಮಯಕ್ಕೆ ಸರಿಯಾಗಿ ಬರೋಳು. ಇನ್ನೂ ಇಂಡಿಯನ್ ಟೈಮ್ ಅನ್ನೋದು ಅರ್ಥ ಆಗಿಲ್ಲ, ಅದರಿಂದ ಸಮಯ ಕರೆಕ್ಟಾಗಿ ಬಂದ್ಬಿಡ್ತೀನಿ. ಅದೇ ನನ್ನ ಮಿಸ್ಟೇಕು. ಅದರಿಂದ ಸರಿಯಾಗಿ ಬಂದಿದ್ದ ಸಮಯಕ್ಕೆ ಸರಿಯಾಗಿ ನಾನು ಮತ್ತೆ ಹೋಗ್ಬೇಕಾಗುತ್ತೆ ಮನೆಗೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಪರ್ಮಿಷನ್ ತಗೊಂಡು, ನಿಮ್ಮೆಲ್ಲರ ಪರ್ಮಿಷನ್ ತಗೊಂಡು ನಾನು ಹೋಗ್ಬರ್ತೀನಿ. ನಿಮ್ಮ ಮನೆಯ ಮಗಳಾದ ತಾರಾ ಮಾಡುವ ಹಾರ್ದಿಕ ನಮಸ್ಕಾರಗಳು. ನಿಮ್ಮೆಲ್ಲರ ಪಾದಾರಿಗೆ ನನ್ನ ಕುಟುಂಬ ಸಮೇತ ನಮಸ್ಕಾರಗಳು ಹೇಳ್ತೀನಿ. ನಮಸ್ಕಾರ. ನಮ್ಗೆ 2A ಎಜುಕೇಶನ್ ಬಂದಿದ್ದು ಇಲ್ಲಿಂದಾನೆ. 2A ಬೇರೆದಕ್ಕೂ ಬರಬೇಕು, ನಮ್ಗೆ ಬೇರೆದಕ್ಕೆ ಬರಬೇಡ, ಇರೋದಕ್ಕೂ ವಾಪಸ್ ಕೊಟ್ಟರೆ ಬಲಿಜ ಜನಾಂಗ ಸ್ವಾತಂತ್ರ್ಯ ಬಂದ ನಂತರವೂ 2A ರಿಸರ್ವೇಷನಲ್ಲಿ ನಮ್ಮನ್ನು ಮುಂದುವರಿಸ್ತಾ ಬಂದಿರ್ತಾರೆ. ಬಲಿಜ ಜನಾಂಗವು ಕಾನ್ಸ್ಟಿಟ್ಯೂಷನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಅಂತಿತ್ತು. ಇದರಲ್ಲಿ ನಾವು ಮೋಸ್ಟ್ ಬ್ಯಾಕ್ವರ್ಡ್ ರಿಸರ್ವೇಷನಲ್ಲಿ ಬಲಿಜ ಜನಾಂಗ ಬರ್ತಾಯಿತ್ತು. ಈಗಲೂ ಸಹ ಕೇಂದ್ರ ಜನಾಂಗದ ಇದ್ರ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಈಗಲೂ ಬ್ಯಾಕ್ವರ್ಡಲ್ಲಿದ್ದೀವಿ. ಆದರೆ 1994ರಲ್ಲಿ ಯಾವುದೇ ಕಾರಣ ಮತ್ತು ಕಮಿಷನ್ ರಿಪೋರ್ಟು ಮತ್ತು ಬಿಲ್ ಇಲ್ದಿರ ಮತ್ತು ಕ್ಯಾಬಿನೆಟ್ ಡಿಸಿಷನ್ ಇಲ್ದಿರ ನಮ್ಮನ್ನು 2A ಇಂದ ತೆಗೆದುಹಾಕಿರುತ್ತಾರೆ. ಯಾವುದೇ ಕಾರಣ ಕೊಡದೆ ಕೇವಲ ಒಂದು ಜನಾಂಗದ ಹಿತಕ್ಕೋಸ್ಕರ ಬಲಿಜ ಜನಾಂಗ ಅಂತ ತೆಗೆದಿರ್ತಾರೆ. ಮತ್ತು ನಾವು ಹೋರಾಟ ಮಾಡಿ 1911ರಲ್ಲಿ 2011ರಲ್ಲಿ ನಾವು ಹೋರಾಟ ಮಾಡಿ
ನಮ್ಮನ್ನು ಮತ್ತೆ ವಿದ್ಯಾಭ್ಯಾಸಕ್ಕೆ ಮಾತ್ರ 2A ಕೊಟ್ಟಿದ್ದಾರೆ. ಅದು ಆರ್ಟಿಕಲ್ 15(4) ಮತ್ತು ಆರ್ಟಿಕಲ್ 16(4) ಇದುವರೆಗೂ ಕೊಟ್ಟಿಲ್ಲ. ನಮ್ಮ ಜನಾಂಗನ 1994ರಲ್ಲಿ 2Aಯಿಂದ ತೆಗೆದ ನಂತರ ಕೇವಲ ಒಬ್ಬ IAS ಆಫೀಸರ್ ಆಗಿಲ್ಲ, KAS ಆಫೀಸರ್ ಆಗಿಲ್ಲ ಮತ್ತು IPS ಆಫೀಸರ್ ಆಗಿಲ್ಲ. ಈ ಥರ ನಮ್ಮನ್ನು ತುಳಿಯೋದಕ್ಕೆ ಅನ್ಯ ಜನಾಂಗದವರು ನಮ್ಮನ್ನು ತುಳಿದು ಇವತ್ತು ಈ ಜನಾಂಗನ ಯಾವುದೇ ಒಂದು ಅಧಿಕಾರದಲ್ಲಿ ಇಲ್ಲದಂಥ ಸನ್ನಿವೇಶವನ್ನು ತಂದೊಡ್ಡಿರ್ತಾರೆ. ಹಾಗಾಗಿ ನಾವು ಈಗ ಮತ್ತೆ ಹೋರಾಟ ಮಾಡ್ತಾಯಿದ್ದೀವಿ. ಇದು ನಮಗೆ ಪೂರ್ಣ ಪ್ರಮಾಣದ 2A ನಮ್ಮಲ್ಲಿ ಇದ್ದಂಥ 2Aನ ಮತ್ತೆ ನಮಗೆ ವಾಪಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಹೋರಾಟ ಮಾಡ್ತಾಯಿದ್ದೀವಿ. ಭಾಳ ಅನ್ಯಾಯ ಆಗಿದೆ ಜನಾಂಗಕ್ಕೆ. ಅದರ ಉದ್ದೇಶವಾಗಿ ನಮ್ಮ ಕರ್ನಾಟಕ ಯುವಶಕ್ತಿ ರಾಜ್ಕುಮಾರ್ ಮತ್ತು ತಂಡದಿಂದ ಇವತ್ತು ಒಂದು ಆಪ್ ಕ್ರಿಯೇಟ್ ಮಾಡಿ, ಅದು ಇಷ್ಟೇ ಉದ್ದೇಶ, ಇಷ್ಟೇ ಎಲ್ರಿಗೂ ಒಂದು ಕ್ರಿಯೇಟ್ ಆಗಬೇಕು, ಜನಗಳಲ್ಲಿ ಜನಸಂಖ್ಯೆ ತಿಳಿಬೇಕು ಒಟ್ಟಿಗೆ ಅಂತ. ಮೊನ್ನೆ ನಮ್ಮ ಜನಸಂಖ್ಯೆನ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿದ್ರೆ ಇತರ ಜನಾಂಗಕ್ಕೆ ಸೇರಿಸಿದ್ದಾರೆ. ಒಂದು 7 ಲಕ್ಷ 8 ಲಕ್ಷ ಅಂತ ಅದರ ಅಂದಾಜು ಕಾಣ್ತಾ ಇದೆ. ಬಟ್ ನಾವಿರೋದು, ನಾನು ಬೆಂಗಳೂರಿನಲ್ಲೇ 4 ಲಕ್ಷದ ಮೇಲಿದ್ದೀವಿ, 40 ಲಕ್ಷದ ಪಾಪ್ಯುಲೇಷನ್ ನಾವಿದ್ದೀವಿ ಸ್ಟೇಟಲ್ಲಿ. ಇದು ಸರ್ಕಾರಕ್ಕೆ ತಿಳಿಬೇಕು. ಎಲ್ಲ ಸೌಕರ್ಯಗಳು ಇವರು ಏನು ಮಾಡ್ತಾಯಿದ್ರು ಯೂತ್ಸು, ಅದನ್ನು ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರಕ್ಕೆ ಮನ ಮುಟ್ಟಿಸೋದಕ್ಕೆ ಇದು ಇವ್ರು ಹೇಳ್ದಂಗೆ, ವೀರೇಂದ್ರ ಕುಮಾರ್ ಹೇಳ್ದಂಗೆ, ಇದು 2A ನಾವಿದ್ವಿ ಹಿಂದೆ. ಇವರು ನಮ್ಮ ಸುರೇಂದ್ರ ಬಾಬು ಅವರೇ ಮೇಯ್ನ್ ಕಾರಣ ಇದಕ್ಕೆ. 2Aಲ್ಲಿ ಇದಕ್ಕೆ ಫೌಂಡೇಶನ್ ಹಾಕಿದವ್ರು ಇವರೇ. ಆ ಫೌಂಡೇಶನ್ನ ಈಗ ಇವರು ನಡೆಸ್ಕೊಂಡು ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಕುಮಾರ್ ಮತ್ತು ನಮ್ಮ ವಿನಯ್ ಮತ್ತು KR ಪುರದವ್ರು ಬೇಸ್ ಹಾಕಿದ್ರು. KR ಪುರದವರೇ ಯೂತ್ ವಿಂಗ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಮತ್ತು ಚಿನ್ನಪ್ಪರೆಡ್ಡಿ ಆಯೋಗ, ನಾಗಪ್ಪ ಆಯೋಗ, ಎಲ್ಲ ಆಯೋಗದಲ್ಲೂ ಕೊನೆಗೆ ಆವನೂರು ದೇವರಾಜ ಅರಸು ಪೀರಿಯಡಲ್ಲೂ ಕೂಡ ಇವರು ನಿಜವಾಗ್ಲೂ ಹಿಂದುಳಿದಿದ್ದಾರೆ ಅಂತೇಳಿ ನಮ್ಮನ್ನು 2Aನಲ್ಲೇ ಇಟ್ಟಿದ್ದರು. ಅನ್ಯಾಯವಾಗಿ ಯಾವ ಆಯೋಗದ ಶಿಫಾರಸು ಇಲ್ಲದೆ, ಯಾರನ್ನು ಕೇಳದೆ ಮಾಡದೆ ನಮ್ಗೆ ಅನ್ಯಾಯವಾಗಿ ತೆಗೆದುಬಿಟ್ಟಿದ್ರು. ಅದು ರೀಟೈನ್ ಮಾಡಿ ಅಂತೇಳಿ ನಾವು ಕೇಳಿದ್ವಿ, ಫೈಟ್ ಮಾಡಿದ್ವಿ. ನಮಗೆ ಏನು ಹೊಸ್ದಾಗಿ ಕೊಡಬೇಡಿ, ನಮ್ಮ 2 ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರ ಸರ್ಕಾರ ಅಂತೇಳಿ ಒಂದು ಮಗುನ ಕೊಟ್ಟರು. ಅದು ಹೈಕೋರ್ಟ್ಗೆ ಹೋಗಿತ್ತು. ಹೈಕೋರ್ಟಲ್ಲಿ ನಾನು ರೆಸ್ಪಾಂಡೆಂಟ್ ಆಗಿ ಚಾಲೆಂಜ್ ಮಾಡಿ 6 ವರ್ಷ ಸುತ್ತಿ ಮತ್ತೆ ನಮ್ಮ ವಿದ್ಯಾಭ್ಯಾಸಕ್ಕೆ ಕನ್ಫರ್ಮ್ ಆಗಿದೆ. ಮತ್ತು ಈಗ ಸರ್ಕಾರ ನಮಗೆ ಅನ್ಯಾಯವಾಗಿ ಹೈಕೋರ್ಟು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅಪ್ರೂವ್ ಆಗಿದೆ. ವಾಪಸ್ಸು ನಮಗೆ ಉದ್ಯೋಗ ಮತ್ತು ರಾಜಕೀಯನ ಕಿತ್ಕೊಂಡಿರೋದನ್ನು ವಾಪಸ್ ಕೊಡಬೇಕು ಅಂತೇಳಿ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ನಮಗೇನು ಹೊಸ್ದಾಗಿ ಬೇರೆಯವರು ಕೇಳ್ತಾ ಇದ್ದಾರಲ್ಲ, ಆ ಥರ ನಾವು ಆದಿ ಬೀದಿಲಿ ಕೇಳೋಕ್ಕಾಗಲ್ಲ. ಅವ್ರು ನಾವು ಕೇಳೋದು ಇಲ್ಲ. ನಮ್ಗೆ ಕಿತ್ಕೊಂಡಿರೋದನ್ನು ಕೊಡಿ ರಿಟೈನ್ ಮಾಡಿ, ರೆಸ್ಟೋರ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಇದು ಮಾಡ್ತಾ ಇದ್ದೀವಿ. ಆ್ಯಪಲ್ಲಿ ಈ ನಮ್ಮ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು, ಹೊರದೇಶದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಈ ಸಮಾಜದಲ್ಲಿ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ಜಾತಿ ಇದ್ದರೆ, ಕಲ್ಯಾಣ ಮಂಟಪ ಇಲ್ದಿರೋ ಜಾತಿ ಅಂದರೆ ಈ ಬಲ್ಜಿಗರ್ದು, 1ನೇ ಕ್ಲಾಸ್ ಕೂಡ ಇಲ್ದಿರೋ ಒಂದು ಜಾತಿ ಅಂತ ಹೇಳಿದರೆ ಬಲ್ಜಿಗರ್ ಜಾತಿ. ಇಷ್ಟು ಅನ್ಯಾಯ ಆಗಿದೆ ಸರ್ಕಾರದಲ್ಲಿ. ಅದನ್ನೆಲ್ಲ ರಿಟೈನ್ ಮಾಡಿಸ್ಬೇಕು ನಾವು. ಅದಕ್ಕೋಸ್ಕರ ಈ ಆ್ಯಪ್ನ ಸ್ಟಾರ್ಟ್ ಮಾಡಿ, ಹಿಂದೆ ನಮಗೆ 2011ರಲ್ಲಿ ಸತತ ಹೋರಾಟ ಮಾಡಿದ್ದಕ್ಕೆ ಇದೇ KR ಪುರಮಲ್ಲಿ ಇದು ಜನ್ಮಭೂಮಿ, ನಮಗೆ ಬಲಿಜಿಗರಿಗೆ ಜನ್ಮಭೂಮಿ ಅಂತ ಹೇಳಿದರೆ KR ಪುರಮು ವಾಪಸ್ ಬಂದಿತ್ತು. ಇವಾಗ ಮತ್ತೆ ನಮಗೆ ರಾಜಕೀಯ ಮತ್ತು ಉದ್ಯೋಗ ಬರುತ್ತೆ. ಅದರ ಆ್ಯಪ್ ಮಾಡಿದ್ದಾರೆ. ಅವರಿಗೆಲ್ಲ ಶುಭಾಶಯಗಳು. ರಾಜ್ಕುಮಾರ್ ಮತ್ತು ಸುರೇಂದ್ರ ಬಾಬು ಅವ್ರ ತಂಡದವ್ರಿಗೆಲ್ಲ ನಾವು ಶುಭಾಶಯ ಹೇಳಿ ಇದು ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ.